ಎಲ್ಲ ಮದುವೆ ಆಗಿರುವಂತಹ ಗಂಡು ಮಕ್ಕಳು ಯಾರ್ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರಾ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾವು ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀವಿ, ಯಾವ ತರ ಸಪ್ಲಿಮೆಂಟ್ಸ್ ತಗೊಳೋದ್ರಿಂದ ನಿಮ್ಮ ಸ್ಪರ್ಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಪರ್ಮ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳಿದಾಗ ನಾವು ಆಲಿಗೋಸ್ಪರ್ಮಿಯಾ, ಆಸ್ತನೋಸ್ಪರ್ಮಿಯಾ ಮತ್ತೆ ಟೆರಟೋಜೋಸ್ಪರ್ಮಿಯಾ ಅಂತ 3 ತರ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಆಲಿಗೋಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ಆಸ್ತನೋಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ಮೊಟಿಲಿಟಿ ಕಮ್ಮಿ ಇದೆ, ಟೆರಟೋಜೋಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ಸ್ಟ್ರಕ್ಚರೇ ಡಿಫೆಕ್ಟ್ ಆಗಿದೆ. ಈ ತರ 3 ಕಂಡೀಷನ್ಸ್ ಒಂದು ವೇಳೆ ಒಬ್ಬರಲ್ಲೇನೆ ಇದ್ದಾಗ ನೀವು ಕೆಲವೊಂದು ಸಪ್ಲಿಮೆಂಟ್ಸ್ ಮುಖಾಂತರ ಇದನ್ನ ಓವರ್ಕಮ್ ಮಾಡ್ಕೋಬಹುದು. ಸೊ ಕಾಮನ್ಲಿ ಯೂಸ್ ಸಪ್ಲಿಮೆಂಟ್ಸ್ ಫಾರ್ ದೀಸ್ ಕಂಡೀಷನ್ಸ್ ಆರ್, ಒಂದು ಬಂದ್ಬಿಟ್ಟು ಕೋಎನ್ಸೈಮ್ Q10 ಅಂತ ಹೇಳ್ತೀವಿ. ಇದನ್ನ ತಗೊಳೋದ್ರಿಂದ ನಿಮ್ಗೆ ಸ್ಪರ್ಮ್ ಮೊಟಿಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಕಾಣುತ್ತೆ. ಅದೇ ತರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಳೋದ್ರಿಂದ ನಿಮ್ಗೆ ಸ್ಪರ್ಮ್ ಸೆಲ್ ಮೆಂಬ್ರೇನ್ ನ ಇಂಪ್ರೂವ್ ಮಾಡುತ್ತೆ. ನೀವು ಜಿಂಕ್ ತಗೊಳೋದ್ರಿಂದ ಸ್ಪರ್ಮ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಅದೇ ತರ ಎಲ್ ಕಾರ್ನಿಟಿನ್ ಅಂತ ಹೇಳ್ತೀವಿ, ಇದರಿಂದ ನೀವು ತಗೊಳೋದಾಗ ಸ್ಪರ್ಮ್ DNA ಬ್ರೇಕ್ಸ್ ಕಮ್ಮಿ ಆಗುತ್ತೆ. ಮತ್ತೆ ವೈಟಮಿನ್ ಸಿ, ವೈಟಮಿನ್ ಇ ಇಂದ ಓವರ್ ಆಲ್ ಸ್ಪರ್ಮ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಕಾಂಬಿನೇಷನ್ ಇರುವಂತಹ ಆಂಟಿ ಆಕ್ಸಿಡೆಂಟ್ ಸಪ್ಲಿಮೆಂಟ್ಸ್ ನೀವು ಕಂಟಿನ್ಯೂಸ್ 3 ಮಂತ್ಸ್ ಉಪಯೋಗಿಸಿದ್ರೆ ನಿಮ್ಗೆ ಒಳ್ಳೆ ಇಂಪ್ರೂವ್ಮೆಂಟ್ ಸ್ಪರ್ಮ್ ಪ್ಯಾರಾಮೀಟರ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ವಿಡಿಯೋನ ಡೆಫಿನೆಟ್ ಆಗಿ ನಿಮ್ಮ ಹಸ್ಬೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕಂದ್ರೆ ಬೇಬಿ ಪ್ಲಾನಿಂಗ್ ಅಲ್ಲಿ ಹೆಣ್ಮಕ್ಳದು ಮತ್ತೆ ಗಂಡು ಮಕ್ಕಳದು ಹೆಲ್ತ್ ಈಕ್ವಲಿ ಇಂಪಾರ್ಟೆಂಟ್.